ಮಾತಾಡೋಕ್ಕೆ ಏನೂ ಇಲ್ಲ, ಎಲ್ಲರೂ ಕೂಡ ಮಾತಾಡ್ಬಿಟ್ಟಿದ್ದಾರೆ. ಬಟ್ ಆದರೂ ಕೂಡ ಮಾತನಾಡಲೇಬೇಕು. ನನ್ನ ಜೊತೆ ಇದೀಗ ರಿಯಲ್ ಭೀಮಾ ದುನಿಯಾ ವಿಜಯ್ ಅವರೇ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಅದಕ್ಕಿಂತ ಮುಂಚೆ ಸರ್, ನಾನು ಒಂದು ಗ್ಲಿಮ್ಸನ್ನು ನಿಮಗೆ ತೋರಿಸ್ಬೇಕು. ಬಹುಶಃ ನಾನು ಈ ಥಿಯೇಟರಲ್ಲಿ ಬೆಳಗಿಂದಲೂ ಕೂಡ ಇದ್ದೀನಿ, ಬಟ್ ಹೊರಗೆ ಏನಾಗ್ತಾ ಇದೆ ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಹುಶಃ ನಿಮಗೂ ಕೂಡ ಇರಲ್ಲ, ಯಾಕಂದರೆ ನೀವು ಇಲ್ಲೇ ಲಾಕ್ ಆಗಿದ್ದೀರಾ. ಅದರೊಂದು ಚಿಕ್ಕ ಗ್ಲಿಮ್ಸನ್ನು ನಾನು ನೋಡ್ತೀನಿ. ಈ ವಿಡಿಯೋನ ದಯವಿಟ್ಟು ನೀವು ನೋಡಬೇಕು. ಹೊಸಪೇಟೆ ಅಭಿಮಾನಿಗಳು ಮಾಡಿರೋದು. ಬರ್ತೈತಿ ಆ ಲ್ಯಾಂಗ್ವೇಜ್ ಅದು. ಹೊಸಪೇಟೆ 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 ಒಂದು ಗ್ಲಿಮ್ಸ್ ನೋಡಿ ಅದು ಹೇಗೆ ಹೇಳಿದ್ರಿ ಸರ್? ಪಕ್ಕಾ ಅದು ಹೊಸಪೇಟೆ ಅಂತ. ಆ ಥಿಯೇಟ್ರು ಅದು ನೋಡಿದ ತಕ್ಷಣ ಇದು ಹೊಸಪೇಟೆ ಇದು ಅಂದರೆ ನಾವು ಥಿಯೇಟ್ರ್ ನಮ್ಮ ಜೀವ ಅಲ್ವಾ. ಅದು ನೋಡಿದ ತಕ್ಷಣ ಎಲ್ಲ ನಮ್ಮ ಅಭಿಮಾನಿಗಳು ಕಿರ್ಚಾಡೋದು ಗೊತ್ತಾಗುತ್ತೆ ಇದು ಹೊಸಪೇಟೆ ಇದು ಅಂತ. ಸೋ ಸ್ವೀಟ್ ಸರ್. ನಮ್ಗೆಲ್ರಿಗೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಭೀಮಾ ಫೀವರ್ ಹಾಗೆ ಕ್ರೇಜ್ ಹೇಗಿದೆ ಅನ್ನೋದು ಗೊತ್ತಿತ್ತು. ಬಟ್ ಈ ರೇಂಜ್ಗಿರುತ್ತೆ ಅಂತ ಇವಾಗ ನೋಡಿದ ಮೇಲೆ ಗೊತ್ತಾಗ್ತಾ ಇದೆ ಸರ್. ನಿಮ್ಮ ರಿಯಾಕ್ಷನ್ ಇದಕ್ಕೆ? ಥ್ಯಾಂಕ್ ಯು. ನಾನು ಎಲ್ಲ ಅಭಿಮಾನಿಗಳಿಗೆ ಆ ವಿಷಯದಲ್ಲಿ ಚಿರಋಣಿ ಆಗಿರ್ತೀನಿ. ತುಂಬ ಒಂದಷ್ಟು ಡಾರ್ಕ್ ಸೈಡ್ ಆಫ್ ಟ್ರೂತ್ಗಳನ್ನ ಹೇಳಿದ್ದೀನಿ. ಇದೇ ಸತ್ಯ, ಇದೇ ಮಕ್ಕಳು ಹಾಳಾಗ್ತಾ ಇರೋದು. ಸ್ಪೆಷಲಿ ಬೆಂಗಳೂರಲ್ಲಿ ಇವತ್ತು ಹಾಳಾಗಿರೋದು. ಇಲ್ಲಿ ಹುಟ್ಟಿರೋವಂಥ ಒಂದು ಡ್ರಗ್ಗು ಬೇರೆ ತಾಲೂಕಿಗೆ ಬರ್ಕೊಡೋದು. ಎಲ್ಲ ಅಮಾಯಕ ಮಕ್ಕಳು, ಅವ್ರಿಗೆ ಅದು ಪ್ರಭಾವ ಬೀರ್ಕೊಡೋದು ಅಂತ ಬೆಂಗಳೂರು ಮಕ್ಕಳನ್ನ ಇಟ್ಕೊಂಡು ಅವ್ರಿಗೆ ಪಾಪ ಆ ಥರ ಎಲ್ಲ ಮೋಲ್ಡ್ ಮಾಡಿ, ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಓದ್ಕೊಂಡಿರೋ ಮಕ್ಕಳು ಅವ್ರನ್ನ ಕರ್ಕೊಂಬಂದು ಆ ರೀತಿ ಮೋಲ್ಡ್ ಮಾಡಿ ರೆಪ್ರೆಸೆಂಟ್ ಮಾಡಿ ತೋರಿಸಿದ್ದೀನಿ. ಬೆಂಗಳೂರು ಹಿಂಗಿದೆ, ನೀವು ಹುಷಾರಾಗಿರಿ, ನಿಮಗೂ ಬಂದು ಮಾರ್ಬಿಡ್ತಾರೆ ಅಂತ. ನಮಗೆ ಈ ಮೆಸೇಜ್ ಇದೆಲ್ಲವೂ ಕೂಡ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾವೆಲ್ಲರೂ ಕೂಡ ಅದನ್ನು ಅಳವಡಿಸ್ಕೋಬೇಕು ಪ್ರತಿಯೊಬ್ಬರ ಲೈಫಲ್ಲಿ ಕೂಡ. ಅದು ತುಂಬ ಇಷ್ಟ ಆಗಿದ್ದು. ಮತ್ತು ಇನ್ನೊಂದು ಏನಂತಂದರೆ, ಥಿಯೇಟರ್ಗೆ ಜನ ಬರ್ತಿರ್ಲಿಲ್ಲ ಸರ್. ಇವತ್ತು ಥಿಯೇಟ್ರಲ್ಲಿ ಹೌಸ್ಫುಲ್ ಬೋರ್ಡ್ ನೋಡಿ, ಅದು ಕೂಡ ಸ್ಟಾರ್ ಸಿನಿಮಾಗೆ ಹೌಸ್ಫುಲ್ ಬೋರ್ಡ್. ಹಾಗೆ ಎಷ್ಟೋ ಜನ ಸೀಟ್ ಇಲ್ಲದೆ ಕೆಳಗೆಲ್ಲ ಕೂತಿದ್ರು ಸರ್. ಅದನ್ನು ನೋಡಿದಾಗ ಖುಷಿ ಆಯಿತು. ಅಂದರೆ ಥಿಯೇಟ್ರಿಗೆ ಜನ ಬರಲ್ಲ ಅಂತಿದ್ರಲ್ಲ, ಅದು ದೇವ್ರು ಕಾಪಾಡ್ದ. ಎಲ್ಲರ ಸಿನಿಮಾಗಳು ಹಿಂಗೆ ಆಗಲಿ ಅಂತ ಆಶಿಸ್ತೀನಿ. ನಾನೊಬ್ಬ ಕಲಾವಿದನಾಗಿ ಎಲ್ಲ ಕಲಾವಿದರುಗಳ ಸಿನಿಮಾನು ಹೀಗೆ ಆಗಬೇಕು ಅನ್ನೋ ಆಸೆ ನನಗೆ. ಇನ್ನೊಂದು ವಿಚಾರ ಸರ್, ನಾವೆಲ್ಲರೂ ಕೂಡ ಇಡೀ ಥಿಯೇಟರ್ ನಗೋದನ್ನ ಇವತ್ತು ನೋಡಿದ್ವಿ. ಒಬ್ರಿಬ್ರಲ್ಲ, ಇಡೀ ಥಿಯೇಟರ್. ಫೇವರೇಟ್ ಜೋಕ್ ಯಾವುದರಲ್ಲಿ? ಗ್ಲಾಸ್ ತೆಗಿಯೋ. ತೆಗಿಯೋ ಗ್ಲಾಸು. ನಿಮ್ಮ ಫೇವರೇಟ್ ಯಾವುದು ಸರ್? ನಂದು ಅದೇ ಅವ್ನು ಕಾರ್ಪೊರೇಟ್ರು ಧೋನಿ ಬೋಟ್ ಬಿಟ್ಕೊಂಡ್ಬರ್ತಾನಲ್ಲ, ಇಲ್ಲೆಲ್ಲ ನಾನು ಇದನ್ನು ಮಾಡ್ತೀನಿ ಅಂದ್ಬಿಟ್ಟು ಆಮೇಲೆ ನಮ್ಮಲ್ಲ ಹೇಳ್ತಾನಲ್ಲ, ಯಾವಾಗಲೂ ತಮಾಷೆ ಮಾಡ್ತಿರ್ತಾನಲ್ಲ, ಅದು ನಂಗೆ ತುಂಬ ಇಷ್ಟ. ಅದು ಸರ್, ಪ್ರತಿಯೊಬ್ಬರ ಡೈರೆಕ್ಟರ್ ಕೂಡ ಸಿನಿಮಾ ಮೇಕಿಂಗ್ ಮಾಡಬೇಕಾದ್ರೆ ಅವ್ರಿಗೆ ಒಂದು ಪಲ್ಸ್ ಇರುತ್ತೆ. ಈ ಸೀನಲ್ಲಿ ಇದಾಗುತ್ತೆ, ಜನ ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದು. ನಿಮ್ಮ ವಿಚಾರದಲ್ಲಿ ಅದೆಷ್ಟು ವರ್ಕ್ ಆಗಿದೆ? ನಾನು ಕಲಿತಾ ಇದ್ದೀನಿ ಆ ವಿಷಯದಲ್ಲಿ. ಸಲಗಾಯಿಂದ ಕಲಿತಾ ಇದ್ದೀನಿ, ಭೀಮದೇವಿಯಿಂದ ಕಲ್ತಿದ್ದೀನಿ. ಮುಂದೆ ಮಾಡೋಂಥ ಸಿನಿಮಾಗಳಲ್ಲಿ ಇನ್ನೊಂದಷ್ಟು ಯೂಸ್ ಮಾಡ್ತೀನಿ. ಯಾಕೆ ನಾವೇನು ಕಲ್ತ್ಬಿಟ್ಟಿದ್ದೀವಿ ಅನ್ನಬಾರ್ದು, ಕಲಿತಾ ಇದ್ದೀವಿ. ಸೊ ಹಂಗಾಗಿ ನನಗೆ ಎರಡನೇ ಸಿನಿಮಾಲು ಚೆನ್ನಾಗಿ ವರ್ಕ್ ಆಗಿದೆ. ಎಲ್ಲ ನಗ್ತಾರೆ ಕೂತ್ಕೊಂಡು. ಉದಾಹರಣೆಗೆ ನೀವು ಯಾಕೆ ಗ್ಲಾಸ್ ತೆಗಿಯೋ, ಎರಡೇ ಮಾತು. ಅದು ಗ್ಲಾಸ್ ತೆಗಿಯೋ ಅನ್ನೋದು ಎರಡು ಮಾತು. ಇಡೀ ಥಿಯೇಟ್ರ್ ನಗುತ್ತೆ ಅಂದರೆ ಖುಷಿ ಅನ್ಸುತ್ತೆ ನನಗದು. ಸರ್, ಎಲ್ಲೋ ಕೆಲವೊಂದಷ್ಟು ಕತೆಗಳು ನೋಡಿದ್ಮೇಲೆ ಕೆಲವೊಬ್ರು ಕೇಳೋದು ಪಾರ್ಟ್ ಟು. ಭೀಮಾ ಸಿನಿಮಾ ನೋಡಿದವ್ರೆಲ್ಲರೂ ಕೂಡ ಕೇಳ್ತಿರೋದು ಪಾರ್ಟ್ 2 ಬೇಕು, ಪಾರ್ಟ್ 2 ಬರ್ತಾ ನಾನು ಅಂತ ಒಂದು ಪ್ರಶ್ನೆ. ಅದಕ್ಕೆ ನೀವೇ ಆನ್ಸರ್ ಮಾಡಬೇಕು. 100% ಬರ್ತೀನಿ. ನೀವೆಲ್ಲ ಸಾಥ್ ಕೊಟ್ಟರೆ ಇನ್ನೂ ಒಂದಷ್ಟು ಬೇರೆ ಲೋಕನೇ ಇದೆ, ಇನ್ನು ಬಚ್ಚಿಟ್ಟಿದ್ದೀನಿ, ಅದನ್ನು ಬಿಚ್ಚಿಡ್ತೀನಿ, ಬಿಡಲ್ಲ. ಸರ್, ಬಹುಶಃ ನಿಮ್ಮೊಬ್ಬರಿಗೆ ಅನ್ಸುತ್ತೆ ಈ ಥರದ ಕತೆಗಳು ಸಾಧ್ಯ. ಯಾಕೆಂತಂದರೆ ಈ ಡಾರ್ಕ್ ಕಾಮಿಡಿ ಇದೆಯಲ್ಲ, ಅದು ಈ ಥರದ ಕತೆಗಳಿಗೆ ತುಂಬ ಸೆನ್ಸಿಟಿವ್ ಅಂತ ಅನ್ಸುತ್ತೆ ಸರ್. ಇದನ್ನು ನೀವು ಹೇಗೆ ಡಿಸೈನ್ ಮಾಡಿದ್ರಿ? ಅಂದರೆ ಲೈಕ್ ಸಮ್ಟೈಮ್ಸ್ ಈಗ ಅವ್ರನ್ನ ಕ್ಯಾರೆಕ್ಟರು, ಈಗ ಉದಾಹರಣೆಗೆ ಒಂದು ಎದುರುಗಡೆ ಕುಂಸ್ಕೋತೀವಲ್ಲ, ಅವ್ರ ಹತ್ರ ಒಂದು 1 hour ಮಾತಾಡ್ತೀವಿ. ಅವ್ರದ್ದು ಏನೋ ಒಂದು ಪಾಯಿಂಟ್ ಸಿಗುತ್ತೆ ನಮಗೆ, ಈ ವ್ಯಕ್ತಿ ಇಲ್ಲಿ ನಗಿಸ್ತಾನೆ ಅನ್ನೋದು ಒಂದು ಸಣ್ಣ ಜಡ್ಜ್ಮೆಂಟು. ಹಂಗಾಗಿ ಸೀನ್ ಡಿಸೈನ್ ಮಾಡಿಬಿಡ್ತೀವಿ. ಸೀನ್ ಮಾಡ್ತಾ ನೋಡ್ತೀವಿ ಅವ್ರದ್ದೆಲ್ಲ ಏನೇನಿದೆ ಅಂತ. ಆ ಗ್ಯಾಪಲ್ಲಿ ಇದನ್ನು ತಿರ್ಗಾ ಮಾತಾಡೋದು ಅಂತೇಳಿ ಅದನ್ನೇ ಹಂಗೆ ತೆಗೆದುಬಿಡ್ತೀನಿ ನಾನು ಅದನ್ನು. ಇವಾಗ ಒಂದು ಗ್ಲಿಮ್ಸ್ ನೋಡ್ತಾ ಒಬ್ಬ ಅಭಿಮಾನಿ ಹೇಳ್ತಾ ಇದ್ರು ಸರ್, ಗಾಂಜಾ ಸೇದೋದು ಬಿಡಿ, ಇಲ್ಲಾಂದ್ರೆ ನಮ್ಮ ಭೀಮಾ ಬಿಡಿಸ್ತಾನೆ ಅಂತ. ಸೊ ಭೀಮಾ ಯಾಕೆ ನೋಡಲೇಬೇಕು? ಭೀಮಾ ಇವತ್ತು ಬೆಂಗಳೂರಲ್ಲಿ ಮಕ್ಕಳು ಹಾಳಾಗಿರೋದು, ಎಸ್ಪೆಷಲಿ ಹೆಣ್ಣು ಮಕ್ಕಳುಗಳು ಮತ್ತು ಗಂಡು ಮಕ್ಕಳುಗಳು ಸೇವಿಸ್ತಾ ಇರುವಂಥ ಹೊಸ ಡ್ರಗ್, ಪೇರೆಂಟ್ಸ್ಗೆ ಗೊತ್ತಿಲ್ಲದಿರೋಂಥ ಒಂದು ಹೊಸ ಡ್ರಗ್ ಬಂದು 30 ವರ್ಷದ ಮೇಲೆ ಅವ್ರು ಬದುಕಲ್ಲ. ಅದು ಟೈಡಲ್ ಅನ್ನೋ ಒಂದು ಮಾತ್ರೆ. ಅದರ ವಿರುದ್ಧ ನನ್ನ ಹೋರಾಟ ಇಡೀ ಸಿನಿಮಾ ಅಲ್ಲಿ. ನಾನು ಲೈವ್ ಆಗಿ ನೋಡಿದ್ದೀನಿ ಹೆಣ್ಮಕ್ಳು ಹಾಳಾಗಿರೋದು, ಗಂಡು ಮಕ್ಕಳು ಹಾಳಾಗಿರೋದು. ಈ ಅನಾಹುತ ಮತ್ತಿನ್ಯಾವ ಮಕ್ಕಳಿಗೂ ಬರೋದು ಬೇಡ, ಇದರಿಂದ ಎಚ್ಚೆತ್ಕೊಳ್ಳಿ ಅನ್ನೋ ಒಂದು ಆಸೆಗೋಸ್ಕರ ಇದನ್ನು ಮಾಡಿರೋದು. ಇನ್ನು ಕೂಡ ಸಿನಿಮಾ ಮುಗ್ದಿದ ತಕ್ಷಣ ಡೈರೆಕ್ಟ್ ಇಲ್ಲೇ ಬಂದ್ಬಿಟ್ಟಿದ್ದೀರಾ ಸರ್? ಫ್ಯಾನ್ಸ್ನ ಮೀಟ್ ಮಾಡಿಲ್ಲ, ನಿಮಗೋಸ್ಕರ ಎಷ್ಟೋ ಅಭಿಮಾನಿಗಳು ವೇಟ್ ಮಾಡ್ತಿದ್ದಾರೆ. ಅವ್ರ ಎಕ್ಸ್ಪೆಕ್ಟೇಷನ್ ಅಂದರೆ ಅವ್ರು ನಿಮ್ಮ ಹತ್ರ ಏನು ಹೇಳ್ಬೋದು ಫಸ್ಟ್ ಅನ್ನೋದು ಏನಾದರೂ ಕ್ಲೂ ಇದೆಯಾ? ಇಲ್ಲಪ್ಪ, ನನಗೆ ಏನೂ ಗೊತ್ತಾಗ್ತಿಲ್ಲ ಈಗ. ಆ್ಯಕ್ಚುಲಿ ನಾನು ಆಲ್ರೆಡಿ ಮೈ
ಹುಷಾರಿಲ್ಲ. ಸೊ ಹಂಗಾಗಿ ನಮ್ಮ ಹುಡುಗರು ಬಂದರು, ಅವರೆಲ್ಲ ಮಾತಾಡಿಸ್ಬೇಕು ಪಾಪ. ಏನಪ್ಪ ನಿಮ್ಗೆ ಏನಂದ್ರು, ಏನು ರಿಯಾಕ್ಷನ್ ಕೊಟ್ರಮ್ಮ, ಅವ್ರು ಏನು ಹೇಳ್ತಾರೋ ಅಲ್ಲಿ ನಾವು ಗೆದ್ದಿಂಗ್ ಲೆಕ್ಕ ಅದು. ಸರ್ ಇನ್ನೊಂದು ಪ್ರಶ್ನೆಯನ್ನು ನಾನು ಕೇಳಲೇಬೇಕು. ಇವಾಗ ಕೂಡ ಹುಡುಗರ ಬಗ್ಗೆ ಮಾತನಾಡ್ತಾ ಇದ್ರಿ. ಸಿನಿಮಾ ಮುಗ್ದಿದ ತಕ್ಷಣ ನನಗೆ ಎಲ್ಲ ಕಲಾವಿದ್ರನ್ನ ಮಾತನಾಡಿಸಿದೆ. ಸಿನಿಮಾ ಮುಗ್ದಿದ್ದು ಈಗಷ್ಟೇ ಅಲ್ಲ, ಇಂಟರ್ವ್ಯೂ ಮಾಡ್ಬೇಕಾದ್ರೆ ಕೂಡ ಪ್ರತಿಯೊಬ್ಬರು ಹೇಳ್ತಾ ಇರೋದು ವಿಜಯ್ ಸರ್ ಇಂದ ನಮಗೆ ಬದುಕು ಸಿಕ್ಕಿದೆ ಅನ್ನುವಂಥದ್ದು. ಇವತ್ತು ಕೂಡ ಪ್ರತಿಯೊಬ್ಬರು ಅದನ್ನು ಹೇಳಿದ್ದಾರೆ ಸರ್. ಇದಕ್ಕೆ ನೀವು ಆನ್ಸರ್ ಮಾಡಲೇಬೇಕು. ಇಲ್ಲಪ್ಪ, ಅದು ಬಹುಶಃ ಅವ್ರ ತಾಯಿ ತಂದೆ ಬ್ಲೆಸ್ಸಿಂಗು. ಆ ಕೆಲಸ ನನ್ನ ಕೈಯಲ್ಲಿ ಮಾಡಿಸ್ಕೊಂಡಿರುತ್ತೆ. ನಾವು ಅವ್ರ ತಾಯಿ ತಂದೆ ಆಸೆ ಪಟ್ಟಿರ್ತಾರೆ, ನನ್ನ ಮಕ್ಕಳೇನ ಆಗಬೇಕು, ಸುಮ್ಮನೆ ಅಲ್ಲಿ ಇಲ್ಲಿ ಅಲ್ಕೊಂಡಿರ್ತವೆ, ತರಲೆ ಮಾಡ್ಕೊಂಡಿರ್ತವೆ ಅಂದಾಗ ಆ ಮಕ್ಕಳಿಗೆ ಒಂದು ಬದುಕಾದರೆ ಅವ್ರ ತಾಯಿ ತಂದೆ ಬ್ಲೆಸ್ಸಿಂಗು ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ಅಷ್ಟೇ. ಸರ್ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಹುಷಾರಿಲ್ಲ, ಜಾಸ್ತಿ ಮಾತನಾಡ್ಸೋಕ್ಕೆ ನನಗೆ. ಹೆಣ್ಮಕ್ಳ ಬಗ್ಗೆ ಏನು ಅನ್ನಿಸ್ತು ನಿಮಗೆ? ಲೇಡಿ ಪೊಲೀಸ್ ಆಫೀಸರ್ ಆಗ್ಬೋದು, ಬೇರೆ ಪಾತ್ರಗಳ ಏನು ಅನ್ನಿಸ್ತು ನಿಮಗೆ ಪರ್ಸ್ನಲ್ ಆಗಿ? ಹೆಣ್ಮಕ್ಳು, ನೀವು ಆಗಲೇ ಒಂದು ಮಾತನ್ನ ಹೇಳ್ತಾ ಇದ್ರಿ, ಗಿರಿಜಾ ಅವ್ರನ್ನ ಪಕ್ಕದಲ್ಲಿ ಕೊಂಡ್ಸ್ಕೊಂಡು ಅವ್ರ ಕ್ಯಾರೆಕ್ಟರ್ ಹೆಸರಿಂದನೇ ನಾನು ಮಾತಾಡಿಸ್ತೀನಿ. ಪ್ರತಿಯೊಬ್ಬರು ಅಂದರೆ ಪ್ರತಿ ಕಡೆ ಈ ಥರದೊಬ್ಬರು ಲೇಡಿ ಸಿಂಗಮ್ ಇದ್ದಾರೆ, ಬಟ್ ಅವರು ಬೆಳಕಿಗೆ ಬಂದಿಲ್ಲ. ಎಕ್ಸಾಕ್ಟ್ಲಿ ಎಲ್ಲ ಕಡೆ ಇವತ್ತು ಲೇಡಿ ಪೊಲೀಸ್ ಆಫೀಸರ್ಸ್ IPS ಎಲ್ಲ ಮಾಡ್ಕೊಂಡು ಇವತ್ತು ಬಾರಿಸ್ತಾವ್ರೆ, ಸಿಕ್ಕಿದವ್ರಿಗೆ, ತಪ್ಪು ಮಾಡಿದವ್ರಿಗೆ. ಆ ಥರದವ್ರು ಬೇಕು ನಮಗೆ ಅಂತ ಅಲ್ಲ. ಮೇಲ್ ಪೊಲೀಸ್ ಆಫೀಸರ್ಸು ಇದ್ದಾರೆ, ಬಟ್ ಹೆಣ್ಮಕ್ಳು ಬರಬೇಕು ಈಕ್ವಲ್ ಆಗಿ. ಆ ಸಮಾನತೆ ಬೇಕು. ಯಾವತ್ತು ಹೆಣ್ಮಕ್ಳಿಗೆ ಒಂದು ಸಮಾನತೆ ಸಿಕ್ಕಿ ಅವರು ಯಾವಾಗ ವ್ಯವಸ್ಥೆಯಲ್ಲಿ ನಿಂತ್ಕೋತಾರೋ, ವ್ಯವಸ್ಥೆಯಲ್ಲಿ ಯಾವತ್ತು ಅವ್ರು ನಿಂತು ಅರ್ಥ ಮಾಡ್ಕೋತಾರೋ ಅವತ್ತೆಲ್ಲ ಚೆನ್ನಾಗಿರುತ್ತೆ ಅನ್ನೋ ಆಸೆ ನನಗೆ ಅಷ್ಟೇ. ನೀವು ಹೇಳ್ದಂಗೆ ಅದೆಲ್ಲವೂ ಕೂಡ ನೆರವೇರಲಿ ಸರ್. ಹಾಗೆ ಭೀಮಾ 100 days ಓಡಲಿ ಅನ್ನೋದು ನಮ್ಮ ಕನ್ನಡ ಪಿಕ್ಚರ್ನ ಆಶಯ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಜೊತೆ ಮಾತನಾಡೋದಕ್ಕೆ. ಸೊ ಇದಿಷ್ಟು ನಟ ದುನಿಯಾ ವಿಜಯ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಕಾವ್ಯ, ಕನ್ನಡ ಪಿಕ್ಚರ್.